ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೇಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಯಾಕಂದರೆ ಈಗ ನಮ್ಮ ಕುಮಟಾದ ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ. ಯಾಕಂದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗಿದೆ ಅಂತ. ಯಾಕಂತ ಕೇಳಿದ್ರೆ ನಮ್ಮ ಜಿಲ್ಲೆಗೆ ಇದು ಮಾಡಿದ್ರೆ, ಯಾಕಂತ ಕೇಳಿದ್ರೆ ಕುಮಟಾದಲ್ಲಿ ಬೇರೆ ಪಕ್ಷ BJP ಪಕ್ಷ ಇದೆ, ನಮ್ಮದು ಆಡಳಿತಾರೂಢ ಸರ್ಕಾರ ಕಾಂಗ್ರೆಸ್ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗ್ತಾ ಇದೆ. ಮತ್ತೇನಂದರೆ ಅಲ್ಲಿ ನಮ್ಮ ಪುರಸಭೆಯಲ್ಲಿ ನೋಡಿದ್ರೆ ಅವರವರೆಲ್ಲ ಕಚ್ಚಾಟ, ಮತ್ತೊಂದು ಇವ್ರಿಗೆ ಸೀಟ್ ಕೊಡಬೇಕು. ಯಾಕಂದರೆ ಅಭಿವೃದ್ಧಿ ವಿಷಯದಲ್ಲಿ ಕುಟಿತ ಆಗ್ತಾ ಇದೆ ನಮ್ಮ ತಾಲೂಕು. ಅದಕ್ಕಾಗಿ ಮತ್ತು ನಮ್ಮ ಹೊನ್ನಾವರ ತಾಲೂಕಿನ ಬಗ್ಗೆಯೂ ಚಿಂತನೆಯನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ ನಮ್ಮ ಕ್ಷೇತ್ರ ಅಂದಮೇಲೆ ದೊಡ್ಡ ಕ್ಷೇತ್ರ. ಯಾಕಂದರೆ ಗೋಕರ್ಣದಿಂದ ಹಿಡಿದು ನಾವು ಹೊನ್ನಾವರ ತನಕ ಬರ್ತದೆ. ಅದಕ್ಕೋಸ್ಕರ ನಮಗೆ ಅಭಿವೃದ್ಧಿ ಕಾರ್ಯಗಳು ಅಭಿವೃದ್ಧಿ ಬೇಕು. ಯಾಕಂದ್ರೆ ನಮ್ಮದು ಯಾವುದೇ ಒಂದು ಹೋರಾಟ ಯಾವುದೇ ಪಕ್ಷದ ಪರ ಇಲ್ಲ, ನಿಷ್ಪಕ್ಷಪಾತ, ಪಕ್ಷಾತೀತ, ಜಾತ್ಯತೀತವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಕೆಲವೊಂದು ಜನರ ಯೋಚನಾ ಶಕ್ತಿ ಏನಿರ್ತದೆ ಕೇಳಿದ್ರೆ, ನಾವೊಂದು ಪಕ್ಷದೊಂದು ಇಟ್ಕೊಂಡಿವಿ, ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧನೂ ಹೋರಾಟ ಮಾಡ್ತೀವಿ, BJP ವಿರುದ್ಧನೂ ಹೋರಾಟ ಮಾಡ್ತೀವಿ. ಎಲ್ಲ ಸಂಘ ಪರಿವಾರ ಏನೋ ಒಂದು ಸಂಘಟನೆ ಇದೆ, ನಾವು ತಪ್ಪು ಎಲ್ಲಿ ನಡೆದಿದೆ ಅಲ್ಲಿ ನಾವು ಎತ್ತಿಡುವಂಥ ಕಾರ್ಯವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಜನರ ಎದುರಿಗೆ ಇಡುವಂಥದ್ದು, ಸರ್ಕಾರ ಎದುರಿಗೆ ಇಡುವಂಥದ್ದು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈಗ ಪುರಸಭೆ ಅವ್ರು ಇದು ಮಾಡಿದ್ರೆ ಅವ್ರು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಪಾಡಿಗೆ ಅವರು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಯಾವುದೋ ಈ ಹಗರಣ ಅಂತ ಸಿಲ್ಲಿ ಮ್ಯಾಟ್ರಿ ಎಲ್ಲ ಅವ್ರವ್ರ ಬ್ಯಾಟ್ರಿನ ಮಾಡಿಕೊಂಡು ಇದು ದಿನ ಕಳೀತಾ ಇದ್ದಾರೆ. ಯಾಕಂದರೆ ಅಭಿವೃದ್ಧಿಯ ಬಗ್ಗೆ ಅವ್ರಿಗೆ ಚಿಂತನೆಗಳಿಲ್ಲ. ಯಾಕಂತ ಕೇಳಿ ಮತ್ತು ರಾಜ್ಯ ಸರ್ಕಾರ ಕೂಡ ಏನೋ ಒಂದು ಅಭಿವೃದ್ಧಿ ಮಾಡುವಂಥದ್ದು, ರಸ್ತೆ ಅಗಲೀಕರಣ ಮಾಡುವಂಥದ್ದು, ಹೊಂಡ ಮುಚ್ಚುವಂಥದ್ದು ಯಾವುದೋ ನಮ್ಮ ತಾಲೂಕಿನಲ್ಲಿ ನಡೀತಾ ಇಲ್ಲ. ಅದೊಂದು ನಮಗೇನೋ ಒಂದು ಪ್ರಾಣಹಾನಿಗಳು ಮುಂದಿನ ದಿನದಲ್ಲಿ ಸಂಭವಿಸಿದರೆ, ಅಹಿತಕರ ಘಟನೆಗಳು ಸಂಭವಿಸಿದರೆ ಅದಕ್ಕೆ ನೇರ ಹೊಣೆಯನ್ನು ಸರ್ಕಾರನೇ ಹೊರಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಬಲವಾಗಿ ಖಂಡಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು, ಆಡಳಿತಾರೂಢ ಸರ್ಕಾರ ಇದರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಯಾಕಂತ ಕೇಳಿದರೆ ಪ್ರತಿಯೊಂದು ವರ್ಷವೂ ಕೂಡ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಯಾಕಂತ ಕೇಳಿದ್ರೆ ಒಂದು ವರ್ಷದಲ್ಲಿ ಹೊಂಡ ಮುಚ್ತಾರೆ, ಮತ್ತೊಂದು ವರ್ಷ ಬೀಳ್ತದೆ. ಅದಕ್ಕೋಸ್ಕರ ಆದರೆ ಗುಣಮಟ್ಟದ ಕೆಲಸ ಕಾರ್ಯಗಳು ನಡೀಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಮತ್ತು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ 2 ವರ್ಷದಿಂದ ಕೂಡ ಯಾವುದೇ ರೀತಿಯಾದಂಥ, ಈಗ ಬಂದು 2.5 ವರ್ಷ ಆಯ್ತು ಈ ಸರ್ಕಾರ, ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ನಡೀತಾನೇ ಇಲ್ಲ. ಯಾವುದೇ ಒಂದು ಇದು ಕೂಡ, ಯಾಕಂದರೆ ಬ್ಯಾಡದೆಲ್ಲ ಯೋಜನೆಗಳು ನಮ್ಮ ಜಿಲ್ಲೆಗೆ ತರುವಂಥ ಹುನ್ನಾರ ಮತ್ತು ಕಾಣದ ಕೈ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿ ವಿಷಯದ ಬಗ್ಗೆ ಅವ್ರು ಯಾವುದೇ ರೀತಿಯಾದಂಥ ಚಿಂತನೆಯನ್ನು ಮಾಡಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಅಭಿವೃದ್ಧಿ ಬೇಕು. ಯಾಕಂದರೆ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಪ್ರಾಣಹಾನಿಗಳು ಸಂಭವಿಸೋಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕಲ್ಲಿ ನಾನು ಆಡಳಿತಾರೂಢ ಸರ್ಕಾರಕ್ಕೆ ಮತ್ತು ಇಲ್ಲಿ ಪುರಸಭೆಗೆ ಆಗಿರ್ಬೋದು ಮತ್ತು ನಮ್ಮ ಶಾಸಕರಿಗೆ ನಾವು ಬೇಡಿಕೆಯನ್ನು ಮಾಡ್ತಾ ಇದ್ದೀನಿ.